ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾನೆ ಇತ್ತು. ಇದೇ ಅಸ್ತ್ರವನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಈಗ ತೈಲ ದರವೇನೋ ಇಳಿಕೆಯಾಗಿದೆ. ಆದರೆ ವಿಪಕ್ಷಗಳು ಮಾತ್ರ ಇದೇ ವಿಚಾರ ಇಟ್ಕೊಂಡು ಆಡಳಿತ ಪಕ್ಷ ಬಿಜೆಪಿಯನ್ನ ಮತ್ತೊಮ್ಮೆ ಕುಟುಕಿವೆ. ತೈಲ ಬೆಲೆ ಇಳಿಕೆ ಬೈ ಎಲೆಕ್ಷನ್ನ ಎಫೆಕ್ಟ್ ಅಂತ ವಿಪಕ್ಷ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಕಾಲದಲ್ಲಿ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $125 ಇದ್ದಾಗ ಪೆಟ್ರೋಲ್ ಬೆಲೆ $65 ಬಿಜೆಪಿ ಸರ್ಕಾರದಲ್ಲಿ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $82 ಇದ್ದಾಗ ಪೆಟ್ರೋಲ್ ಬೆಲೆ $100 ಇಳಿಸಿದ್ದು ಮಹಾನ್ ಸಾಧನೆ. ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಸೋಲಿಸಿದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಯುತ್ತದೆ ಎನ್ನುವ ಪಾಠವನ್ನು ಹೇಳಿಕೊಟ್ಟ ಮೋದಿಯವರಿಗೆ ಧನ್ಯವಾದಗಳು. ಇದು ಮೋದಿ ನೀಡಿದ ದೀಪಾವಳಿ ಕೊಡುಗೆ ಅಲ್ಲ, ಇದು ದೇಶಾದ್ಯಂತ ನಡೆದ ಉಪಚುನಾವಣೆಗಳ ಕೊಡುಗೆ. ಅಡುಗೆ ಅನಿಲ ಬೆಲೆ $1000 ತಲುಪಿದೆ. ಆಹಾರ ಧಾನ್ಯ, ಖಾದ್ಯ ತೈಲದ ಬೆಲೆ ಏರುತ್ತಲೇ ಇದೆ. ಈ ಬೆಲೆಗಳು ಕೂಡ ಇಳಿಯಬೇಕಾದರೆ ಬಿಜೆಪಿಯನ್ನು ಇನ್ನಷ್ಟು ಚುನಾವಣೆಗಳಲ್ಲಿ ಮತದಾರರು ಸೋಲಿಸುತ್ತಲೇ ಇರಬೇಕು. ಹೀಗಂತ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದರಿಂದ ತೈಲ ಬೆಲೆ ಇಳಿಸಿದೆ ಅಂತ ಟೀಕಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಸಹ ರಿಯಾಕ್ಟ್ ಮಾಡಿದ್ದು, ಹಾನಗಲ್ ಜನತೆ ಕೊಟ್ಟ ಉತ್ತರದಿಂದಲೇ ತೈಲ ದರ ಇಳಿಸಿದ್ದಾರೆ ಅಂತ ಕುಟುಕಿದ್ದಾರೆ. ದಿನನಿತ್ಯ ಅವರ ಜೋಬ್ಗೆ ಪಿಕ್ ಪಾಕೆಟ್ ನಡೀತಾ ಇತ್ತು. ಹೆಣ್ಮಕ್ಳೆಲ್ಲ ಅಳುತ್ತಾ ಇದ್ರು. ಏನು ಒಂದು ರೈತರು ಏನಿದ್ರಿ ನಿಮ್ಮ ಆದಾಯ ವೆಚ್ಚ ಡಬಲ್ ಆಗಿದೆಯಾ ಇಲ್ವಾ, ಇಷ್ಟೇ ನಾನು ಕೇಳಿದ್ದು. ಅವ್ರು ಯಾರು ಇಲ್ಲ 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 ನಮ್ಗೇನು ಆಗಿಲ್ಲ, ನಮ್ಗೆ ದುಡ್ಡು ಬರಲಿಲ್ಲ ಅಂತ ಹೇಳಿದ್ರು. ಹಂಗಾರೆ ನೀವು ಉತ್ತರ ಕೊಡ್ಬೇಕಲ್ರಪ್ಪ ಅಂತ ಹೇಳಿದೆ. ಈ ಉತ್ತರ ನೋಡ್ಬಿಟ್ಟು ಈಗ ಬೊಮ್ಮಾಯಿ ಸಾಹೇಬರು, ಮೋದಿ ಸಾಹೇಬರು $8 ಪೆಟ್ರೋಲ್ನ ಡೀಸೆಲ್ನ ಕಡಿಮೆ ಮಾಡಿದ್ದಾರೆ. ಕಾಂಗ್ರೆಸ್ ಟೀಕೆಗೆ ಕಮಲಪಾಳ್ಯದ ತಿರುಗೇಟು. ಸಿದ್ದು ಡಿಕೆಶಿ ಟೀಕೆಗೆ ಖಾರವಾಗಿ ಪ್ರತಿಕ್ರಿಯಿಸ್ತಾ ಇರುವ ಸಿಎಂ ಬೊಮ್ಮಾಯಿ, ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ರಾಜ್ಯದಲ್ಲಿ ದರ ಇಳಿಕೆಯಾಗಿಲ್ಲ, ತೈಲ ಬೆಲೆ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗೆ ಇಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ಅಲ್ಲದೆ ಬೈ ಎಲೆಕ್ಷನ್ ರಿಸಲ್ಟ್ಗೂ ತೈಲ ಬೆಲೆ ಇಳಿಕೆಗೂ ಸಂಬಂಧ ಇಲ್ಲ ಅಂತ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಅವ್ರು ಬೆಲೆ ಇಳಿಕೆ ಮಾಡುವಂತ ಒಂದು ಅವ್ರ ಸರ್ಕಾರ ಇದ್ದಾಗ ಎಂದು $7 ಕಡಿಮೆ ಮಾಡಿಲ್ಲ. ಈ ಕಾಂಗ್ರೆಸ್ ರೂಲ್ ಸ್ಟೇಟ್ ಅಲ್ಲಿ ಕಡಿಮೆ ಮಾಡದೇ ಇರೋದ್ರಿಂದ ಬೆಲೆ ಇಳಿಕೆ ಬಗ್ಗೆ ಮಾತನಾಡುವಂತ ಹಕ್ಕಿಲ್ಲಿದೆ. ಸಿದ್ದರಾಮಯ್ಯನವರು ಇನ್ನೇನು ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ಇನ್ನೇನು ಅವರು ಪರ ಮಾಡ್ತಾರ? ಅದಕ್ಕೆ ಪ್ರಧಾನಮಂತ್ರಿಗಳು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಸಾರ್ವಜನಿಕರು ಎಲ್ಲೆಲ್ಲೂ ಕೂಡ ಒಂದೊಂದು ಸ್ವಲ್ಪ ಇತ್ತು, ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗ್ತಿದೆ, ಡೀಸೆಲ್ ಜಾಸ್ತಿ ಆದರೆ ಪದಾರ್ಥಗಳು ಮತ್ತೊಂದು ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಮನ್ನಣೆಗೋಸ್ಕರ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಬ್ಬರು ಕಮ್ಮಿ ಮಾಡಿದ್ದಾರೆ. ಎಲ್ಲ ಕೂಡ ಅದನ್ನು ಸ್ವಾಗತ ಕೂಡ ಮಾಡಿದ್ದಾರೆ. ತೈಲ ಬೆಲೆ ಕಡಿಮೆ ಮಾಡಿರೋದು ಈ ಉದ್ದೇಶಕ್ಕೆ, ಚುನಾವಣೆ ಉದ್ದೇಶಕ್ಕೆ ಅಂತಲ್ಲ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಏನು ಹಿಂದೆ ನಮ್ಮ ಕ್ರೂಡ್ ಆಯಿಲ್ ಬೆಲೆ ಬೆಳೀತಾ ಇರುತ್ತೆ, ಆಗ ನಾವು ಅದಕ್ಕೆ ಸರಿ ತೂಗಿಸ್ಕೊಂಡು ಹೋಗಬೇಕಾಗಿರುತ್ತೆ. ಹಿಂದೆ ಮಾಡಿದಂಥ ಸಾಲಗಳನ್ನು ತೀರಿಸಬೇಕಾಗಿದೆ. ಒಟ್ನಲ್ಲಿ ತೈಲ ಬೆಲೆ ಇಳಿಕೆಯಾಗಿರೋದು ಕಾಂಗ್ರೆಸ್ ಬಿಜೆಪಿ ನಡುವೆ ಗುದ್ದಾಟಕ್ಕೆ ಕಾರಣವಾಗಿದೆ. ತೈಲ ದರ ಇಳಿಕೆಯಾಗಿದ್ರೂ ಇದೇ ವಿಚಾರ ಇಟ್ಕೊಂಡು ಮತ್ತೊಂದು ರೌಂಡ್ ಸಮರಕ್ಕೆ ವೇದಿಕೆ ಸಜ್ಜುಗೊಳಿಸ್ತಾ ಇದ್ದಾರೆ ರಾಜ್ಯ ನಾಯಕರು. ಆದ್ರೆ ಸವಾರರು ಮಾತ್ರ ಒಂದಷ್ಟು ರೇಟ್ ಕಮ್ಮಿ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.